ಬೆಳಗ್ಗೆ ಡ್ಯೂಟಿ ಬಂತು ಅಂತ ಅರ್ಜೆಂಟಲ್ಲಿ ಓಡೋದ್ರೆ ಫ್ಲೈಓವರ್ ಹತ್ತಿ ಇಳಿದು ಆರಾಮಾಗಿ ಸ್ಕೈ ವಾಕರ್ ಹತ್ತಿ ಇಳ್ಕೊಂಡು ನೋಡಿದ್ರೆ ಟ್ರಾಫಿಕ್ಕು ಒಳ್ಳೆ ಸರ್ ಇದೆಲ್ಲಪ್ಪ ಏನು ಮಾಡೋದು ಅಂತ ಹೆಂಗೋ ಆಟೋನ ರಿಪೇರ್ ಮಾಡ್ಕೊಂಡು ಆಟೋ ಹಿಡ್ಕೊಂಡು ಹೋದೆ. ಆ ಅಪಾರ್ಟ್ಮೆಂಟ್ ನೋಡಿದ್ರೆ ನನಗೆ ಟ್ರೀಟ್ಮೆಂಟ್ ಕೊಡೋಂಗಾಗೋಯ್ತು ಗುರು. ಏನು ಅಪಾರ್ಟ್ಮೆಂಟ ಎಫಿಲ್ ಟವರ್ ಅನ್ನಿಸ್ಬಿಡ್ತು. ಏನು ಬೆಂಗಳೂರಲ್ಲಿ ಪಾರ್ಟಿ ದೊಡ್ಡದಾಗಿ ಕಟ್ಬಿಟ್ಟವ್ರಲ್ಲ ಅಂದ್ಕೊಂಡು ಹೆಂಗೋ ಅಳ್ಳಾಡ್ಸ್ಕೊಂಡು ಲಿಫ್ಟ್ ಹತ್ಕೊಂಡು ಮೇಲ್ಗಡೆ ಹೋದೆ ಗುರು. ಮೇಲ್ಗಡೆ ನಿಂತ್ಕೊಂಡು ಕೆಳಗಡೆ ನೋಡಿದ್ರೆ ನಾನೇ ತಬಾಕ ಬಿದ್ದೋದೇನೋ ಅಂತ ಅನ್ನಿಸ್ಬಿಡ್ತು. ಹೆಂಗೋ ಸುಮಾರು ಗ್ರಿಲ್ ಹಾಕಿದ್ರು ಸರಿ ಅಂದ್ಬಿಟ್ಟು ನಮ್ಮ ಗಣಪತಿ ನೋಡ್ಕೊಂಡು ಜರ್ನಿ ಶುರು ಮಾಡೇ ಬಿಟ್ಟು. ಜರ್ನಿ ಎಲ್ಲಿಗೆ ಅಂತ ಗೊತ್ತಾ? ಹೇಳ್ತೀನಿ. ನಮ್ಮ ಜರ್ನಿ ಶುರುವಾಯಿತು. ನಮ್ಮ ಗಣಪತಿ ನೆನೆಸ್ಕೊಂಡು ನಮ್ಮ ವಿಘ್ನ ವಿನಾಶಕನ ನೆನೆಸ್ಕೊಂಡು ಜರ್ನಿ ಶುರು ಮಾಡಿದೆ. ಒಳ್ಳೆ ಕಸ್ಟಮರು. ಏನೋ ಗಿಫ್ಟ್ ತಗೋಬೇಕಂದ್ರು ಮೈಸೂರು ಮಾಲಿಗೆ ಬಿಟ್ಟೆ, ನಮ್ಮ ಮಾಲ್ ಆಫ್ ಮೈಸೂರಿಗೆ. ಅಲ್ಲಿ ನೋಡ್ತೇವೆ ಬರೀ ಎಣ್ಣೆಗಳು ಬಳಕೊಳ್ಳೋ ಸಾಮಾನುಗಳೇ ಬೇಕು. ಬರೀ ಲಿಪ್ಟಿಕ್ಕು, ಬಟ್ಟೆ, ಬ್ಯಾಗು ಇದೆಯಾ. ಇಲ್ಲಿಗೆ ಏನಾದ್ರು ನಮ್ಮ ಹೆಂಗ್ಸು ಕರ್ಕೊಂಡು ಹೋಗ್ಬಿಟ್ರೆ ಕಿಸರ್ಬಿಟ್ಟು ಎಮ್ಮೆ ಇದ್ದಂಗೆ ಆಗೋಯ್ತೆ. ಈ ಮಾಲ್ಗಳನ್ನ ಇದಕ್ಕೆ ಕಟ್ಟೋರೆ ಅನಿಸುತ್ತೆ. ಸರಿ ಅಂದ್ಬಿಟ್ಟು ಮೇಡಮ್ ಅವ್ರು ಗಿಫ್ಟ್ ತಗೊಬಂದರು. ನಾವು ಜರ್ನಿ ಶುರು ಮಾಡೇಬಿಟ್ಟು ಮೈಸೂರಿಂದ ನಮ್ಮ ಜರ್ನಿ ಕೂರ್ಗ್ ಕಡೆಗೆ. ಮೈಸೂರು ರೋಡಲ್ಲಿ ಗಾಡಿ ಓಡಿಸೋದೇ ಒಂಥರ ಮಜಾ. ಓಡಿಸ್ಕೊ ಹೋದಂಗೆಲ್ಲ ಆರಾಮಾಗಿ ಹೋಗ್ತಾ ಇದ್ವಿ. ನಮ್ಮ ನಾಗರಹೊಳೆ ಫಾರೆಸ್ಟ್ ಸಿಕ್ತು ಗುರು. ಫಾರೆಸ್ಟನ್ನು ಸಿಕ್ತು. ನಮ್ಮ ಸ್ನೇಹಿತರು ಕೂಡ ಸಿಕ್ಕರು. ನೋಡಿ ಇವರೇ ನಮ್ಮ ಸ್ನೇಹಿತರು. ಫುಲ್ ತರಬೇತಿ ತಗೋತವ್ರೆ. ನೆಕ್ಸ್ಟ್ ದಸರಾಗೆ ರೆಡಿ ಆಯ್ತವ್ರೆ. ಇಲ್ಲೇ ಗುರು ತರಬೇತಿ ಕೊಡೋದು ಆನೆಗಳಿಗೆ. ಸರಿ ಅಂದ್ಬಿಟ್ಟು ನಾವು ರೆಸಾರ್ಟ್ ಸಿಕ್ತು. ಆ ರೆಸಾರ್ಟ್ ಹೆಸರು ಬಂದು ಫಾರ್ಮ್ ವ್ಯಾಲಿ ರೆಸಾರ್ಟ್ ಅಂತ, ಕೋಣಿಕೊಪ್ಪಲ್ ರೋಡಲ್ಲಿದ್ದು. ಇವ್ರು ಹೆಂಗುರು ಎಂಗೇಜ್ಮೆಂಟ್ಗೆ ಒಳ್ಳೆ ಮದುವೆ ರೆಡಿ ಮಾಡ್ದಂಗೆ ರೆಡಿ ಮಾಡವ್ರೆ. ಇದು ನೋಡ್ಬಿಟ್ಟು ನಾನೇ ಶೇಕ್ ಆಗ್ಬಿಟ್ಟೆ, ಶಾಕ್ ಆಗಿಬಿಟ್ಟೆ. ಸರಿ ಅಂದ್ಬಿಟ್ಟು ನೋಡ್ರಲ್ಲಿ ಬರೀ ಎಣ್ಣೆಗಳೇ ತುಂಬ ಬೇಕು. ಯಾವ ಎಣ್ಣೆ ಕುಡಿತೀಯ, ಯಾವ ಎಣ್ಣೆ ಬಿಡ್ತೀಯ, ಜ್ಯೂಸ್ ಕುಡಿತೀಯ, ಏನು ಕುಡಿತೀಯ ನೋಡಿ. ಇವರು ಕೊಡವಾಸ್ನ ಒಂದು ಪ್ರಸಿದ್ಧ ಒಂದು ಸಂಪ್ರದಾಯ ಇವ್ರದ್ದು. ಎಣ್ಣೆ ಬಾಟ್ಲುಗಳಲ್ಲೇ ಇವರು ಪಾರ್ಟಿ ಮಾಡೋದು. ಒಳ್ಳೊಳ್ಳೆ ಊಟ, ಒಳ್ಳೊಳ್ಳೆ ಇದಿತ್ತು. ನನಗೂ ಹೊಟ್ಟೆ ಸಿತ್ತು. ತಾಡಿ ಅಂದ್ಬಿಟ್ಟು ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ನೋಡಿದ್ರೆ ಎಂಗೇಜ್ಮೆಂಟ್ಗೆ ಫುಲ್ಲು ದೊಡ್ಡದಾಗಿ ರೆಡಿ ಮಾಡೋರು. ಒಳ್ಳೆ ಸೂಪರಾಗಿ ಎನ್ವೈರ್ಮೆಂಟ್ ಎಲ್ಲ ಚೆನ್ನಾಗಿತ್ತು. ಮಳೆ, ಸ್ವಲ್ಪ ಕೋಲ್ಡ್ ವೆದರು, ತುಂಬ ಚೆನ್ನಾಗಿತ್ತು. ಆರಾಮಾಗಿ ಊಟ ಗೀಟ ಮಾಡ್ಕೊಂಡು ರೆಸ್ಟ್ ಮಾಡ್ತಾಯಿತ್ತು. ಸರಿ ಇನ್ಯಾಕೆ ಅಂದ್ಬಿಟ್ಟು ನಮ್ಮದು ಫಂಕ್ಷನ್ ಮುಗೀತು. ನೈಟ್ 12 ಗಂಟೆ ಆಯಿತು. ಮತ್ತೆ ಜರ್ನಿ ಶುರು ಮಾಡಿದೆ. ನಮ್ಮ ಜರ್ನಿ ಮತ್ತೆ ಶುರುವಾಯಿತು ನಮ್ಮ ಬೆಂಗಳೂರು ಕಡೆಗೆ. ಸರಿ ಆನ್ ದ ವೇ ಬರುವಾಗ ಮೇಡಮ್ ಹೇಳಿದ್ರು, ಇಲ್ಲ ನಮ್ಮನ್ನ ಅರ್ಜೆಂಟಾಗಿ ಏರ್ಪೋರ್ಟಿಗೆ ಡ್ರಾಪ್ ಮಾಡಿಬಿಡಿ ಅಂತ ಹೇಳಿದ್ರು. ಸರಿ ಇನ್ಯಾಕೆ ಅಂದ್ಬಿಟ್ಟು ನಾವು ನಿದ್ದೆ ಕೆಟ್ಕೊಂಡು ನಿದ್ದೆ ಇಲ್ದೇ ಹೊಡೆದ್ವಿ ಏರ್ಪೋರ್ಟ್ಗೆ ಗಾಡಿನ. ದಯವಿಟ್ಟು ನಮ್ಮ ಥರ ಯಾರು ಜಾಸ್ತಿ ನಿದ್ದೆ ಕೆಟ್ಕೊಂಡು ಗಾಡಿ ಓಡಿಸ್ಬೇಡಿ, ಆರೋಗ್ಯ ಮುಖ್ಯ ಅಂತ ಹೇಳ್ತಾ ಕೊನೆಗೂ ನಾವು ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಎಂಟ್ರಿ ಆದ್ವಿ ಗುರು. ಬೆಳಗ್ಗೆ ಏನು ಅಷ್ಟೊಂದು ರಶ್ ಇತ್ತು. ಶನಿವಾರ ಬೇರೆ ವೀಕೆಂಡು. ಸರಿ ಅಂದ್ಬಿಟ್ಟು ಮೇಡಮರ ಡ್ರಾಪ್ ಮಾಡಿಬಿಟ್ಟು ಆರಾಮಾಗಿ ಟಾಟಾ ಬಾಯ್ ಬಾಯ್ ಮಾಡಿಬಿಟ್ಟು ತಿರುಗಿಸ್ಕೊಂಡು ನಮ್ಮ ಇನೋವಾ ಗಾಡಿನ ಆರಾಮಾಗಿ ಬೆಂಗಳೂರು ಕಡೆ ಬಂದು ಜರ್ನಿ ಸ್ಟಾಪ್ ಮಾಡಿಬಿಟ್ಟು ಬಂದ್ವಿ ಅವರು. ದಯವಿಟ್ಟು ಯಾರು ನಮ್ಮ ಥರ ಜಾಸ್ತಿ ನಿದ್ದೆ ಕೆಟ್ಕೊಂಡು ಗಾಡಿ ಓಡಿಸ್ಬೇಡಿ, ಆರೋಗ್ಯ ಭಾಗ್ಯ ಅಂತ ಹೇಳ್ತೀನಿ. ಏರ್ಪೋರ್ಟ್ ತುಂಬ ಈಗ ಡಿಫ್ರೆಂಟಾಗಿ ಎಲ್ಲ ರಿನೋವೇಷನ್ ಮಾಡಿದ್ದಾರೆ. ನೋಡಿಕೊಂಡು ಹುಷಾರಾಗಿ ಗಾಡಿ ಓಡಿಸಿ ಅಂತ ಹೇಳ್ತಾ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನೀವು ತಪ್ಪದೆ ನಿಮ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಭಾಗದಲ್ಲಿ ಸಿಗ್ತೀನಿ. ಟಾಟಾ, ಬೈ ಬೈ, ಟೇಕ್ ಕೇರ್ ಆಫ್ ಯುವರ್ ಲೈಫ್, ಆಲ್ ಮೈ ಫ್ರೆಂಡ್ಸ್.